ಆತ್ಮೀಯರೇ ನಮಸ್ಕಾರ. ಜೈ ಭೀಮ್ ಅಂತ ಹೇಳ್ತಾ ಭೀಮವಾಹಿನಿ ಜನಪರ ಆಶಯ ಹೊತ್ತಂತ ಈ ವಾಹಿನಿಯ ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ, ಭೀಮ ಸ್ವಾಗತ. ವೀಕ್ಷಕರೇ, ಮಹಿಳೆಯರು ಬರೀತಾರೆ, ಮಹಿಳೆಯರು ಸಾಧನೆ ಮಾಡ್ತಾರೆ, ಮಹಿಳೆಯರು ಇವತ್ತು ಸಿಕ್ಕ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ತಮ್ಮ ನಿಜವಾದ ಸಾಧನೆಯನ್ನು ಮೆರಿತಾ ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಸ್ವಾಗತಾರ್ಹವಾದಂಥ ವಿಚಾರ. ಇನ್ನು ಮಹಿಳೆಯರನ್ನ ಕಡೆಗಣ್ಣಿನಿಂದ ನೋಡುವಂಥ ನಮ್ಮ ಸಾಮಾಜಿಕ ಸ್ಥಿತಿಗತಿಯಲ್ಲಿ ಹಲವರ ಹುಬ್ಬೇರಿಸುವಂತೆ ಬರಿತಾ ಇದ್ದಾರೆ, ಸಾಧನೆಯ ಹಾದಿಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು. ಸಾಹಿತ್ಯ ಅಂದ ಕೂಡಲೇ ಕೆಲವರು ಓದುಗನ ಮನದಲ್ಲಿ ಚಿಂತನೆಯ ಅಲೆ ಎಬ್ಬಿಸುವಂಥ ಗಂಭೀರ ಸಾಹಿತ್ಯಕ್ಕೆ ಆದ್ಯತೆ ಕೊಡುವಂಥವರಿದ್ದಾರೆ. ಇನ್ನು ಕೆಲವರು ಓದುಗನ ಮನಸ್ಸಿನಲ್ಲಿ ನಗುವಿನ ಅಲೆಯುಕ್ಕಿಸಿ ಅಲ್ಲೂ ಕೂಡ ಒಂದಷ್ಟು ಚಿಂತನೆಗೆ ಹಚ್ಚುವಂಥ ಹಾಸ್ಯ ಸಾಹಿತ್ಯವನ್ನು ಕೂಡ ಆ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರೋದನ್ನು ಕಾಣ್ತೀವಿ. ಆದರೆ ಇವೆರಡು ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ತೀರಾ ಅಪರೂಪ. ಅಂಥ ಅಪರೂಪದ ವ್ಯಕ್ತಿತ್ವವೊಂದನ್ನು, ಸಾಧಕಿಯೊಬ್ಬರನ್ನು ನಿಮಗೆ ಇವತ್ತು ಪರಿಚಯ ಮಾಡ್ತಾ ಇದ್ದೇನೆ. ಅವರೇ ವೇದಾ ಮಂಜುನಾಥನ್ ಬೆಳಗೆರೆ ಅವರು. ಸಾಹಿತಿಗಳು, ಜೊತೆಗೆ ಕಿರುತೆರೆಯಲ್ಲಿ ಚಿತ್ರಕಥೆ, ಸಂಭಾಷಣೆ ಇತ್ಯಾದಿಗಳನ್ನು ಬರೀತಾ ಆ ಕ್ಷೇತ್ರದಲ್ಲೂ ತಮ್ಮನ್ನು ದುಡಿಸ್ಕೊಳ್ತಾ ಇರ್ತಕ್ಕಂಥ, ಸಂಗೀತ ಕ್ಷೇತ್ರದಲ್ಲೂ ತಮ್ಮ ಛಾಪನ್ನು ಮೂಡಿಸಿರುವಂಥ ವೇದಾ ಮಂಜುನಾಥನ್ ಬೆಳಗೆರೆಯವರು ಚಿಕ್ಕ ವಯಸ್ಸಿಗೆ ಬರೆಯೋದಕ್ಕೆ ಶುರು ಮಾಡ್ತಾರೆ. ಇದುವರೆಗೆ 20ಕ್ಕೂ ಹೆಚ್ಚು ಕೃತಿಗಳನ್ನು ಹೊರತಂದಿದ್ದಾರೆ. ಬಹುತೇಕ ನಾಡಿನ ಪಾಕ್ಷಿಕ, ಮಾಸಿಕ ಪತ್ರಿಕೆಗಳಲ್ಲಿ ಇವರ ಕಥೆ, ಕಾದಂಬರಿ, ಕವನ ಪ್ರಕಟ ಆಗಿದ್ದಾವೆ. ಇದೊಂದು ಹೆಗ್ಗಳಿಕೆ ವಿಚಾರ. ಇವರು ಬರೆದಂಥ ಹಲವು ಕೃತಿಗಳಿಗೆ ಅನೇಕ ಸಂಸ್ಥೆಗಳು ಬಹುಮಾನವನ್ನು ಕೊಟ್ಟಿದ್ದಾವೆ, ಪ್ರಶಸ್ತಿಯನ್ನು ಕೊಟ್ಟಿದ್ದಾವೆ, ಅವರ ಸಾಹಿತ್ಯ ಕ್ಷೇತ್ರಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದ್ದಾವೆ. ಇಂಥ ಒಂದು ಅದ್ಭುತ ವ್ಯಕ್ತಿತ್ವವನ್ನು ಇವತ್ತು ನಾನು ನಮ್ಮ ವಾಹಿನಿ ಮೂಲಕ ಪರಿಚಯ ಮಾಡೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪರವಾಗಿ ವೇದಾ ಮಂಜುನಾಥನ್ ಬೆಳಗೆರೆ ಅವರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಅವರ ಅನುಭವದ ಹಾದಿಯ ಒಂದಷ್ಟು ಮಗ್ಗಲುಗಳನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾರೆ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಒಂದು ಕೂಡಲೇ ನಮಗೇನೋ ಒಂದು ಸ್ವಲ್ಪ ರೋಮಾಂಚನ ಆಗುತ್ತೆ ಅವರ ಹೆಸರು ಹೇಳೋಕ್ಕೆ. ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಒಬ್ಬರು. ಆ ಒಂದು ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದೀರಿ ಅಂತ ಕೇಳಿದ್ದೀವಿ. ಆ ವಾತಾವರಣವನ್ನು ತಿಳಿಸ್ಕೊಡಿ ಮೇಡಮ್, ಕುಟುಂಬದ ಹಿನ್ನೆಲೆ. ಬೆಳಗೆರೆ ಅಂತಂದ್ರೆ ಒಂದು ನಾವು ಆ ಥರ ಆ ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ ನಾವು ಪುಣ್ಯ ಮಾಡಿರಬೇಕು. ಎಷ್ಟೋ ಜನ್ಮದ ನಮ್ಮ ಪೂರ್ವ ಒಂದು ಪುಣ್ಯ ಅಂತಲೇ ತಿಳ್ಕೊಬೇಕು. ಕೃಷ್ಣಶಾಸ್ತ್ರಿಗಳು ಹಿರಿಯ ಚೇತನರು, ಜೊತೆಗೆ ಬೆಳಗೆರೆ ಜಾನಕಮ್ಮನವರು ತಾವು ಕೇಳಿರಬಹುದು. ಅವರು ಅಂತಹ ಹಿರಿಯ ಚೇತನಗಳು ಹುಟ್ಟಿ ಬಂದಿರುವಂತಹ ಒಂದು ಹಿನ್ನೆಲೆ ಇರ್ತಕ್ಕಂಥ ಒಂದು ಕುಟುಂಬದಲ್ಲಿ ನಾನು ಹುಟ್ಟಿ ಬಂದಿದ್ದು ಅದಕ್ಕೆ ನಿಜವಾಗ್ಲೂ ನಾನು ಚಿರಋಣಿಯಾಗಿದ್ದೀನಿ ಅಂತಾನೆ ಹೇಳ್ಬಹುದು. ತುಂಬಾ ಹೆಮ್ಮೆ ಪಡುವಂತ ವಿಷಯ ಕೂಡ ಆಗಿದೆ. ಆಮೇಲೆ ಮನೆಯಲ್ಲಿ ತಂದೆಯವರು ಸ್ವಲ್ಪ ಬರಿತಾ ಇದ್ರು, ಜೊತೆಗೆ ಅಕ್ಕ ಸುಮಾ ಬೆಳಗೆರೆ ಅಂತ ಕಾದಂಬರಿಕಾರ್ತಿ. ನಾನು ಬಾಲ್ಯದಿಂದಲೇ ಮನೆಯಲ್ಲೇ ಈ ವಾತಾವರಣ ಇದ್ಮೇಲಿಂದ ಸಹಜವಾಗಿ ಬರವಣಿಗೆ ಅಂತ ನನಗೆ ಒಲವು ಮೂಡ್ತು. ಸೊ ಚಿಕ್ಕ ವಯಸ್ಸಿಗೆ ಅಕ್ಕ ಬರಿತಾ ಇದ್ದಿದ್ದು ನೋಡಿ ಸಣ್ಣ ಪುಟ್ಟ ಪದ್ಯಗಳು ಆ ರೀತಿ ಆರಂಭ ಆಯಿತು. ಅದು ಆರಂಭ ಆದಮೇಲೆ ಹಾಗೆ ಅಲ್ಲಿಂದ ಇಲ್ಲಿವರೆಗೂ ಮುಂದುವರಿಸ್ಕೊಂಡು ಹೋಯ್ತು. ಅದೇ ಒಂದು ಚಿಕ್ಕ ವಯಸ್ಸಿಗೆ ನೋಡಿ, ಅದು ನಮ್ಮ ಹಳೆಯ ತಲೆಮಾರು ಬರಿತಾ ಇದ್ದು ಅನ್ನೋ ಕಾರಣಕ್ಕೆ ನಾವು ಬರಿಬೇಕಾಗಿಲ್ಲ. ಇವತ್ತು ಆಸಕ್ತಿಗಳು ಬೇರೆ ಬೇರೆ ನಮ್ಮನ್ನು ಆಕರ್ಷಿಸ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಆ ತಲೆಮಾರಿನ ಸಾಹಿತ್ಯ ಸಂವೇದನೆಯನ್ನು ಇವತ್ತಿಗೂ ತಾವು ಉಳಿಸ್ಕೊಂಡು ಬರ್ತಾ ಇದ್ರಿ, ಕಾಪಾಡ್ಕೊಂಡು ಬರ್ತಾ ಇದ್ರಿ. ಇದೊಂದು ಹೆಗ್ಗಳಿಕೆ ವಿಚಾರ. ಚಿಕ್ಕ ವಯಸ್ಸಿಗೆ ಬರೆಯೋಕ್ಕೆ ಶುರು ಮಾಡಿದ್ರಿ, ಆದರೆ ಆಗ ನಿಮ್ಮ ಚಿಕ್ಕ ವಯಸ್ಸಿಗೆ ಕೈ ಹಿಡಿದದ್ದು ಕಾವ್ಯ. ಹೌದು, ಸ್ತ್ರೀ ಸಂವೇದನೆ ನಿಮ್ಮ ಕಾವ್ಯದ ಮೂಲ ವಸ್ತು ಆಯ್ತಾ? ಇಲ್ಲ, ಚಿಕ್ಕ ವಯಸ್ಸಿಗೆ ಅದು ಇರೋಕೆ ಕಷ್ಟನೇ. ಅಂದ್ರೆ ಚಿಕ್ಕ ಪ್ರಕೃತಿ ನೋಡಿ ಬರೆಯುವಂಥದ್ದು, ಈ ತರ ಸಣ್ಣ ಸಣ್ಣ ಇದರಿಂದ ಆರಂಭ ಮಾಡಿರ್ತಕ್ಕಂಥದ್ದು. ಮುಂದೆ ಬರ್ತಾ ಬರ್ತಾ ಕಾಲೇಜ್ ದಿನಗಳಲ್ಲಿ ಆಯಾ ವಯಸ್ಸಿಗೆ ಕಾವ್ಯ ಅಂತ ಅನ್ನೋದು ನಾನು ಹೇಳಿದಾಗೆ ಆಯಾ ವಯಸ್ಸಿಗೆ ತಕ್ಕನಾಗಿ ಬರ್ತಾ ಹೋಗುತ್ತೆ. ಏನು ಅಂತಂದ್ರೆ ಈಗ ಚಿಕ್ಕ ಪ್ರಕೃತಿ ನೋಡ್ತಾ ಇದ್ದವರು ಕಾಲೇಜಿಗೆ ಬಂದ್ಮೇಲೆ ಅದು ಬದಲಾವಣೆ ಆಗೇ ಆಗತ್ತೆ. ಮುಂದೆ ಮದುವೆ ಆದ್ಮೇಲೆ ಸ್ತ್ರೀ ಸಂವೇದನೆಗಳು ಅಥವಾ ಸಾಂಸಾರಿಕ ಜಂಜಾಟಗಳದ್ದು ಅಥವಾ ಇನ್ಯಾವುದ ಸ್ವಲ್ಪ ಮೆಚೂರಿಟಿಶ್ ಆಗಿ ಆಯಾ ಅಥವಾ ನಮ್ಮ ವಯಸ್ಸು ಕೂಡ
ಅದಕ್ಕೆ ಇದಾಗುತ್ತೆ. ನಿಜ. ಅಂದ್ರೆ ನಮ್ಮ ಭಾವನೆಗಳ ತೀವ್ರತೆ ಆ ವಯೋಮಾನಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಹಾಗೇನೆ ಕಾವ್ಯನೂ ಕೂಡ ಬದಲಾಗ್ತಾ ಹೋಗುತ್ತೆ, ಕಾವ್ಯದ ವಸ್ತು ಕೂಡ ಬದಲಾಗುತ್ತಾ ಹೋಗುತ್ತೆ. ಓದಿಗೆ ತೀರಾ ಆದ್ಯತೆ ಕೊಟ್ರಿ. ಆಮೇಲೆ ಕನ್ನಡ ಭಾಷೆಯ ಓದಿಗೆ ಬೇರೆ ಬೇರೆ ಸಾಹಿತ್ಯ ಪರಿಷತ್ತಿನ ಬೇರೆ ಬೇರೆ ಪರೀಕ್ಷೆಗಳನ್ನ ರ್ಯಾಂಕ್ ಅಲ್ಲಿ ಪಾಸ್ ಮಾಡ್ತೀರಿ. ಏನಿದ್ರ ಉದ್ದೇಶ, ಇದರ ಹಿನ್ನೆಲೆ ಏನು? ಇದು ಆ್ಯಕ್ಚುಲಿ ನಮಗೆ ಹುಟ್ಟಿದಂತನೇ ಬರವಣಿಗೆ ಅಂತ ಅನ್ನೋದು ಆಸಕ್ತಿ ಜೊತೆಗೆ ನಮ್ಗೆ ಏನಾಯ್ತು ಅಂತಂದ್ರೆ ಕನ್ನಡ ಐಚ್ಛಿಕ ವಿಷಯವನ್ನಾಗಿ ತಗೊಂಡು ಪದವಿ ಮುಗಿಸಿ ಅದಾದ್ಮೇಲೆ ಕನ್ನಡ ಜಾಣ ರತ್ನ ಅಂತ ಎಕ್ಸಾಮ್ಗಳು ಅದನ್ನು ತಗೊಂಡು ಅದರಲ್ಲಿ 2ರಲ್ಲೂ ರ್ಯಾಂಕ್ ಬಂದಿದೆ, 2. ಸೊ ಹಾಗಾಗಿ ಇನ್ನಷ್ಟು ಹೆಚ್ಚಿನ ವಿಷಯ ತಿಳ್ಕೊಳ್ಳೋದಕ್ಕೆ ನನಗೆ ಬಹಳ ಅನುಕೂಲ ಆಯಿತು. ಆ ಥರದ ಪರೀಕ್ಷೆಗಳು ಮಾಡ್ಕೊಳ್ಳೋದ್ರಿಂದ ನಾನು ಬೇರೆಯವ್ರಿಗೂ ಅದು ಹೇಳ್ತೀನಿ. ನೀವು ಸಾಹಿತ್ಯ ಸುಮ್ಮನೆ ನಾವೇನೋ ಬರಿತೀವಿ ಅಂತ ಅನ್ನೋದಲ್ಲ, ಅದನ್ನು ಒಂದು ಶಿಸ್ತುಬದ್ಧವಾಗಿ ಬರವಣಿಗೆಗೆ ಬಹಳ ಹೆಲ್ಪ್ ಆಗುತ್ತೆ. ಈ ಥರದ್ದು ಎಲ್ಲ ಮಾಡಿಕೊಂಡು ಮುಂದುವರಿಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನನಗೆ ಬಹುಶಃ ಈ ಒಂದು ಪದವಿಗಳನ್ನು ಮುಗಿಸಿದ್ರಿಂದನೇ ನೀವು 2 ಅಂದರೆ ಹಾಸ್ಯ ಇತ್ತು, ಈ ಕಡೆ ಗಂಭೀರ. ನನಗೆ ಬಹಳ ಆಶ್ಚರ್ಯ ಮತ್ತು ಕುತೂಹಲ, ಹೇಗೆ ಇವೆರಡನ್ನು ಇವೆರಡು ಸಾಹಿತ್ಯ ಕೃಷಿಲೂ ಕೂಡ ತಾವು ಸಿದ್ಧಹಸ್ತರಾದ್ರಿ? ಹೌದು, ನಾನು ಹಾಸ್ಯಕ್ಕೆ ಬಂದಿದ್ದೇನೆ. ನನಗೆ ಹಾಸ್ಯ ಇಷ್ಟ. ಅಂದ್ರೆ ಎಲ್ಲೇ ಟಿವಿನಲ್ಲಿ ಇರ್ಬೋದು, ಸಿನಿಮಾದಾಗ ಹಾಸ್ಯ ನಾನು ಇಷ್ಟಪಡ್ತಾ ಇದ್ದೆ. ಅದಾದ್ಮೇಲೆ ಸಣ್ಣ ಪುಟ್ಟ ಜೋಕ್ಸು ನಾವು ಬರೆಯೋಕೆ ಶುರು ಮಾಡಿದಾಗ ನಗೆ ಮುಗುಳು ಅಂತ ಒಂದು ಪತ್ರಿಕೆಗೆ ಕಳ್ಸೋಕೆ ಆರಂಭಿಸಿದೆ. ಆಗ ನಾನು ಬರಿಬಹುದು ಹಾಸ್ಯನ ಅಂತ. ಸೊ ನನ್ನ ಗಂಭೀರ ವ್ಯಕ್ತಿತ್ವಕ್ಕೆ ಎಲ್ಲೋ ಒಂದು ಕಡೆ ಹಾಸ್ಯದ್ದು ಒಂದು ಲೇಪನ ಕೊಟ್ಟಾಗ ಅದೇನಾಗುತ್ತೆ, ಮನಸ್ಸು ಪ್ರಫುಲ್ಲವಾಗೋದಕ್ಕೆ ಅದು ಬಹಳ ಸಹಕಾರಿಯಾಗುತ್ತೆ. ಯಾವಾಗಲೂ ಗಂಭೀರ ಬರಿತಾ ಕೂತಿದ್ರೆ ನಾವು ಓದುಗರು ಇರಬಹುದು, ಓದುಗರು ಇತ್ತೀಚಿನ ದಿನಗಳಲ್ಲಂತೂ ಸಾಕಷ್ಟು ಜನ ಹಾಸ್ಯವನ್ನ ಬಹಳ ಇಷ್ಟಪಡೋರಿದ್ದಾರೆ. ಸೊ ಹಾಗಾಗಿ ಆ ಗಂಭೀರತೆ ಜೊತೆಗೆ ಹಾಸ್ಯನ ಯಾಕೆ ಪ್ರಯತ್ನ ಪಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅದನ್ನು ನಿಜವಾಗ್ಲೂ ಸಕ್ಸಸ್ ಆಗಿದ್ದು ನನಗೊಂದು ಖುಷಿ ಕೊಟ್ಟಿರೋ. ಅಥವಾ ಎಲ್ಲೋ ಗಂಭೀರ ಜೀವನವನ್ನು ಒಪ್ಪಿಕೊಂಡು ಹಾಸ್ಯ ಅಥವಾ ವಿಡಂಬನೆಯನ್ನು ಮರಿತಾ ಇದ್ದೀವ ನಾವು, ಅದರಿಂದ ದೂರ ಆಗ್ತಾ ಇದ್ದೀವ ಅನ್ಸುತ್ತಾ ತಮಗೆ? ಇಲ್ಲ, ಗಂಭೀರ ಇದರಿಂದ ದೂರ ಆಗ್ತಿದೀವಿ ಅಂತ ಅನ್ನೋದಕ್ಕೆ ಅವರವರ ಮನಸ್ಥಿತಿಗಳು, ಈಗ ಬರಹಗಾರರು ಏನಿರ್ತಾರೆ ಅಥವಾ ಒಬ್ಬ ಕವಿಯತ್ರಿ ಏನಿರ್ತಾರೆ, ಅವ್ರ ಮನಸ್ಥಿತಿಗಳು ಬಹುಶಃ ಅವ್ರ ಬರವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಸೊ ನನಗೆ 2 ರೀತಿಯಿಂದನೂ ನಾನು ಕಂಫರ್ಟಬಲ್ ಅಂತ ಅನಿಸ್ತದೆ. ಅದೇ ವೈಶಿಷ್ಟ್ಯ. ಮತ್ತೆ ಇನ್ನೊಂದು, ಅಲ್ಲೆಲ್ಲೋ ಸದಾ ಕುತೂಹಲವನ್ನ, ರೋಚಕತೆಯನ್ನು ಕಾಪಾಡ್ಕೊಳ್ಳುವಂಥ ಸಸ್ಪೆನ್ಸ್ ಕತೆ ಕಾದಂಬರಿಗೂ ತಾವು ಏನು ಬಿಟ್ಟಿಲ್ಲ, ಅಲ್ಲೂ ಬರೆದ್ರಿ. ಹೌದು. ಎಸ್ ಮೇಡಮ್, ಈ ಒಂದು ಕೃತಿಗಳ ಒಂದು ವೈಶಿಷ್ಟ್ಯತೆ ಬಗ್ಗೆ ಮಾತಾಡೋದೇ ಆದ್ರೆ, ಕತೆ ಬಂತು, ಕಾದಂಬರಿ ಬಂತು, ಕವನಗಳು ಬಂತು, ಗಂಭೀರ ಲೇಖನಗಳು, ಚಿಂತನಾರ್ಹ ಲೇಖನಗಳನ್ನು ಬರೆದ್ರಿ. ಈ ಒಂದು ಪ್ರಯಾಣದ ಬಗ್ಗೆ, ಈ ಪ್ರಯಾಣಕ್ಕೆ ಸಿಕ್ಕ ಪ್ರೋತ್ಸಾಹದ ಬಗ್ಗೆ ಹೇಳಿ ಮೇಡಮ್. ಬೇರೆ ಬೇರೆ ಪತ್ರಿಕೆಗಳು ತಮ್ಮನ್ನ ಬಳಸ್ಕೊಂಡು. ಹೌದು ಹೌದು, ಖಂಡಿತ. ಈಗ ಪ್ರೋತ್ಸಾಹ ಅಂತಂದ್ರೆ ಮೊದಲು ನನ್ನ ಎಲ್ಲ ಪತ್ರಿಕೆಗಳಲ್ಲೂ, ನಾಡಿನ ಜನಪ್ರಿಯ ಪತ್ರಿಕೆಗಳು ಮಲ್ಲಿಗೆ, ಮಂಗಳ, ಗೃಹಶೋಭಾ, ಪ್ರಿಯಾಂಕ, ಆಲ್ಮೋಸ್ಟ್ ಎಲ್ಲ ಪತ್ರಿಕೆಗಳಲ್ಲೂ ನಾನು ಸಾಕಷ್ಟು ಬರೆದಿದ್ದೀನಿ. ಮತ್ತೆ ಲೇಖನಗಳನ್ನ ನಾವು ಈ ದಿನಪತ್ರಿಕೆಗಳಲ್ಲಿ ಬರೆದಾಗ ಹಲವಾರು ಜನ ಓದ್ತಾರೆ. ಅದು ಮತ್ತೆ ಆ ವಿಷಯಗಳು ಏನಿರುತ್ತೆ, ಇವತ್ತಿನ ಬರ್ನಿಂಗ್ ಇಶ್ಯೂಸ್ ಏನಿರುತ್ತೆ, ಅದರ ಮೇಲೆ ಬರೆದಾಗ ಸಾಕಷ್ಟು ಜನ ಪ್ರತಿಕ್ರಿಯೆಗಳು ನಮಗೆ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಒಂದ್ ಕಡೆ ನಮಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಕೂಡ ಆ ಥರ ಪ್ರತಿಕ್ರಿಯೆಗಳು. ಅದು ಆಮೇಲೆ ಮನೆಯಲ್ಲಿ ತುಂಬಾ ಪ್ರೋತ್ಸಾಹ ಇದೆ ನಮಗೆ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ಈಗ ನಮ್ಮ ಯಜಮಾನರು ಮಂಜುನಾಥನ್ ಅಂತ, ಅವರು ಮತ್ತೆ ನನ್ನ ಮಗ ಇಬ್ರು ತುಂಬಾ ಸಹಕಾರ ಕೊಡ್ತಾರೆ, ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಏನಾದ್ರೂ ಮಾಡು, ನೀನ್ ಮಾಡ್ತೀಯಾ, ಇಲ್ಲ ಒಂದ್ ಕಡೆ ಯಾವತ್ತೋ ಒಂದ್ಸಲ ಬೇಜಾರಾದಾಗ, ಇಲ್ಲ ನೀನ್ ಮಾಡ್ತೀಯಾ, ಹೋಗು ಮಾಡು. ಆ ಸಹಕಾರ ಒಂದು ಹೆಣ್ಣಿಗೆ ಮನೆಯಲ್ಲಿ, ಕುಟುಂಬದಲ್ಲಿ ಮೊದಲನೇದೇನು ನಮಗೆ ಕುಟುಂಬ. ಸೊ ಕುಟುಂಬದಲ್ಲಿ ಪ್ರೋತ್ಸಾಹ ಇದ್ರೆ ಎಲ್ಲಿಗೆ ಬೇಕಾದ್ರೂ ಮುಂದೆ ಬರ್ಬೋದು. ಅದು ನನ್ನ ಅಭಿಪ್ರಾಯ. ಬಹಳಷ್ಟು ಮಹಿಳೆಯರಲ್ಲಿ ಆ ಥರದ ಹವ್ಯಾಸಗಳು, ಆಸಕ್ತಿಗಳು ಇದ್ದಾಗ್ಯೂ ಕೂಡ ಮದುವೆ ಆದಮೇಲೆ ಅದೆಲ್ಲ ಗಂಟು ಮುಟ್ಟೆ ಕಟ್ಟಿ ಎಲ್ಲೋ ಒಂದು ಕಡೆ ಇಟ್ಟು ಅಪ್ಪ, ಸಂಸಾರ, ಗಂಡ, ಮನೆ, ಮಕ್ಕಳು ಇದಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತಕ್ಕಂಥವ್ರು ನೋಡ್ತೀವಿ ನಾವು. ಇಂಥವ್ರಿಗೆ ಏನಾದರೂ ಒಂದು ಹೊರಗೆ ಬರಬೇಕು, ಹೊರ ಜಗತ್ತಿಗೆ ನೀವು ತೆರೆದುಕೊಳ್ಬೇಕು ಅನ್ನೋಂಥದ್ದು ಏನಾದರೂ ತಮ್ಮ ಕಡೆಯಿಂದ ಮೆಸೇಜ್ ಕೊಡ್ಬೋದಾ? ಖಂಡಿತ. ಯಾಕೆಂತಂದ್ರೆ ತುಂಬಾ ಜನ, ನನ್ನ ಫ್ರೆಂಡ್ಸ್ನೇ ನೋಡ್ತೀನಿ, ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನಮಗ್ ಸಾಕಾಗತ್ತೆ, ಮನೆ ಕೆಲಸನೇ ಸಾಕಾಗತ್ತೆ ಅಂತ ಹೇಳ್ತಾರೆ, ಟೈಮ್ ಇರಲ್ಲ. ಇದೆಲ್ಲ ನನ್ನ ಪ್ರಕಾರ ಹೇಳಿದ್ರೆ ಒಂಥರ ನೆಪಗಳ ತರ ಅಂತಾನು ಅನ್ಸುತ್ತೆ ಎಲ್ಲೋ ಒಂದ್ ಕಡೆ. ಹೌದು ಹೌದು, ನಾವು ಅಂದ್ಕೊಳ್ತೀವಿ ಮದ್ವೆಗೆ ಮುಂಚೆ, ಅಯ್ಯೋ ಇಷ್ಟೊಂದೆಲ್ಲ ಮಾಡ್ಬೇಕು ಅಂತ ಇದ್ಲಲ್ವಾ, ಏನು ಈ ತರ ಆಗಿದೆ ಅಂತ ಅಂದ್ಕೊಂಡಾಗ, ಇಲ್ಲ, ಅದನ್ನೆಲ್ಲ ಬಿಟ್ಬಿಡ್ಬೇಕು. ನಮಗೆ ಅಂತ ಒಂದು ಸಮಯನ ನಾವು ಮೀಸಲಾಗಿ ಇಟ್ಕೋಬೇಕು. ಈ ಸಮಯದಲ್ಲಿ ನಾವು ಬರಿಬೇಕು. ಅಥವಾ ನಮ್ಮ ಹವ್ಯಾಸ ಬೇರೆ ಬೇರೆ ಏನಾದ್ರೂ ಆಗಿರ್ಲಿ, ಚಿತ್ರಕಲೆ ಆಗ್ಲಿ, ಸಂಗೀತ ಆಗ್ಲಿ, ಏನಾದ್ರೂ ಆಗಿರ್ಲಿ, ನಮಗೆ ಅಂತ ಒಂದು ಸಮಯನ ಇಟ್ಕೋಬೇಕು. ಅದು ಇಟ್ಕೊಂಡು ನಾವು ಅದನ್ನ ತೊಡಗಿಸ್ಕೊಂಡಾಗ
ಖಂಡಿತ ಸಕ್ಸಸ್ ಆಗ್ತೀವಿ. ಇದು ನನ್ನ ಸ್ವಂತ ಅನುಭವ. ಆಮೇಲೆ ಬಹಳ ಸರಿ ಏನಾಗುತ್ತೆ, ಅಯ್ಯೋ ಮನೇಲಿ ಯಾರು ಸಪೋರ್ಟ್ ಇಲ್ಲ ರೀ ಅನ್ನೋರು ಒಂದು ಆ ಕೊರಗಿದ್ರೆ ಸಪೋರ್ಟ್ ಸಿಕ್ತಾಗ ಅದರಿಂದ ಚಿಮ್ಬೇಕಲ್ಲ, ಅಂದ್ರೆ ಅದರಿಂದ ಎದ್ದು ಬರ್ಬೇಕಲ್ಲ. ಹೌದು, ಆ ತರದ ವ್ಯಕ್ತಿತ್ವಗಳಿಗೂ ಕೂಡ ಇದೊಂದು ಮಾದರಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹೌದು. ನಿಮ್ಗೆ ಸಂಗೀತ ಇವೆಲ್ಲ ಬಾಲ್ಯದಿಂದಲೂ ಕೂಡ ಇಷ್ಟವಾದ ಅಭ್ಯಾಸಗಳ? ಸಂಗೀತ ಅನ್ನೋದು ಮನಸ್ಸಿಗೆ ಮುದ ಕೊಡುವಂಥದ್ದು. ಆಮೇಲೆ ನಾ ಸಹಜವಾಗಿ ಬರಹಗಾರ್ತಿಯಾಗಿರೋದ್ರಿಂದ ಸೊ ಸಂಗೀತಕ್ಕೂ ಸಾಹಿತ್ಯಕ್ಕೂ ಬಹಳ ನಂಟು ಅಂತ. ಎಸ್ಪೆಷಲಿ ಭಾವಗೀತೆಗಳನ್ನ ಹಾಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಆಮೇಲೆ ವೀಣೆ ನುಡಿಸೋದು. ಸೊ ವೀಣೆ ನುಡಿಸೋದು ಇದೆಲ್ಲ ತುಂಬಾ ಸೂಕ್ಷ್ಮವಾದ ಮನಸ್ಸಿನ ಎಳೆಗಳು ಅಂತ ಆಗಿರೋದ್ರಿಂದ ಸೊ ಸಹಜವಾಗಿನೇ ಸಂಗೀತ ಸಾಹಿತ್ಯ ಎರಡು ಪರಸ್ಪರ ಪೂರಕವಾಗಿ ಬಂದಂತ. ಅಂದ್ರೆ ಅದೊಂಥರ ಅಪರೂಪದ ಸಾಂಗತ್ಯ. ಹೌದು, ಬರೆಯೋರು ಹಾಡಲ್ಲ ಅಥವಾ ಹಾಡೋರು ಸಂಗೀತಗಾರರಾಗಲ್ಲ. ಆದ್ರೆ ಎಲ್ಲದನ್ನು ಮೇಳೈಸ್ಕೊಂಡ್ರೆ ಅದೊಂದು ನಿಜವಾಗ್ಲೂ ಅಲ್ಲಿ ಬರತಕ್ಕಂಥ ಸಾಹಿತ್ಯ ಅಥವಾ ಸಂಗೀತಕ್ಕೆ ಒಂದು ದೊಡ್ಡ ಬೆಲೆ ಇರುತ್ತೆ. ಎಸ್ ಮೇಡಮ್, ಇತ್ತೀಚೆಗೆ ತಾವು ಹೆಚ್ಚಾಗಿ ಟಿವಿ ಸೀರಿಯಲ್ಗಳು ಅಲ್ಲಿ ಕತೆ ಅಥವಾ ಸಂಭಾಷಣೆ ಕಥೆಗಳನ್ನು ಬರೆಯುವಂಥದ್ದು, ಇದೊಂದು ರೀತಿ ಒಳ್ಳೆ ನಾನು ಹೊರಳು ಅಂತೀವಿ ನಾವು. ಎಸ್, ಇದು ಬೇಕು. ಯಾಕೆಂದ್ರೆ ಇವತ್ತು ಸೀರಿಯಲ್ಗಳ ಭರಾಟೆ ಈಗ ಇದೆ. ಅಲ್ಲಿ ಸಾಹಿತ್ಯ ಲೋಕಕ್ಕೆ ಒಂದಷ್ಟು ಅವಕಾಶ ಇದೆ ಅಂತ ನಿಮ್ಮಂತವ್ರು ತೋರಿಸ್ಕೊಡ್ತಾ ಇದ್ದಾರೆ. ಹೇಗಿದೆ ಮೇಡಮ್ ಜರ್ನಿ? ಇಲ್ಲ, ಅದು ಏನಂತಂದ್ರೆ ಒಂದು ಯುಗ ಅಂತ ಅನ್ನೋ ತರ ಬರ್ತಾ ಇದೆ ಈಗ. ಇವಾಗ ಈ ಸೀರಿಯಲ್ಗಳಿಗೆ ಯುಗ. ಬರೆಯೋರೆಲ್ಲ ಸಾಮಾನ್ಯವಾಗಿ ಸೀರಿಯಲ್ಗಳಿಗೆ ಹೋಗ್ತಿದ್ದಾರೆ. ನಾನು ಹೇಳೋದು ಏನಂತಂದ್ರೆ ಸೀರಿಯಲ್ಗಳು ಅಂತಂದ್ರೆ ಸಾಹಿತ್ಯದಿಂದ ದೂರ ಇರುವಂತದ್ದು ಬೇಡ. ಚಿತ್ರಕಥೆ ಅಂತಂದ್ರೆ ಅದೇ ಸಾಹಿತ್ಯದಿಂದ ದೂರ ಇರೋ ಚಿತ್ರಕಥೆ ಅನ್ನೋ ತರ ಆಗ್ತಿದೆ. ಯಾಕೆ ಸಾಹಿತಿಗಳು ಅಥವಾ ಒಳ್ಳೊಳ್ಳೆ ಕಾದಂಬರಿಗಳು ನೋಡಿ, ಮುಂಚೆ ಎಲ್ಲ ತ್ರಿವೇಣಿ ಅವ್ರದ್ದಿರ್ಬೋದು, MK ಇಂದ್ರ ಅವ್ರದ್ದಿರ್ಬೋದು, ಈ ತರ ಕಾದಂಬರಿ ಆಧಾರಿತ. ನಮ್ಮ ತಾರಾಸು ಅವರು ಸಹ ನಮ್ಮ ಕುಟುಂಬದವರು, ಅವರಿಂದ ಬಂದಿರೋದು. ಸೊ ಅವರು ಕಾದಂಬರಿಗಳು ನಾವು ನೋಡ್ತೀವಿ, ಚಲನಚಿತ್ರಗಳು, ಅದಕ್ಕೂ ಇದಕ್ಕೆ ಎಷ್ಟು ವ್ಯತ್ಯಾಸಗಳಿರುತ್ತೆ. ಆ ತರ ಯಾತಕ್ಕೆ ಈಗಲೂ ಸಿನಿಮಾಗಳು ಬರಬಾರ್ದು ಅಂತ ಹೇಳ್ಬಿಟ್ಟು ನಂಗೆ ಅನಿಸ್ತು. ನಾವು ಸಾಹಿತ್ಯವನ್ನು ಇಟ್ಕೊಂಡು ಯಾಕೆ ಚಿತ್ರಕಥೆ ಸಂಭಾಷಣೆಯಲ್ಲಿ ಅದನ್ನು ತರಬಾರ್ದು ಅಂತ ಅನಿಸ್ದಾಗ ಅದನ್ನು ಮಾಡೋಣ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟು ಒಂದು ಬೆಳವಣಿಗೆ ಅಂತ ಅನಿಸುತ್ತೆ. ಸಾಕಷ್ಟು ಅವಕಾಶಗಳಿದೆ ಮೇಡಮ್. ಸಿನಿಮಾದಷ್ಟೇ ಸಿನಿಮಾವನ್ನೇ ಮೀರಿಸುವ ಮಟ್ಟದಲ್ಲಿ ಇವತ್ತು ಧಾರಾವಾಹಿ ಕ್ಷೇತ್ರ ಅಥವಾ ಕಿರುತೆರೆ ಕ್ಷೇತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಇಂಥದ್ರಲ್ಲಿ ಹೇಗೆ ದುಡಿಸ್ಕೊಳ್ತಾರೆ? ಅಲ್ಲೂ ಸಿನಿಮಾದ ಒಂದಷ್ಟು ಏನೋ ಮಾಂತ್ರಿಕತೆ, ಸಿನಿಮಾದ ತಾಂತ್ರಿಕತೆ ಅಥವಾ ಸಿನಿಮಾದ ತೊಂದರೆಗಳು ಧಾರಾವಾಹಿಗಳು ಇದಾವ ಮೇಡಮ್? ಇದೆ, ಖಂಡಿತ. ಅದಕ್ಕೆ ಅದರದೇ ಆದ ತೊಂದರೆಗಳು, ಅದಕ್ಕೆ ಅದರದೇ ಆದ ಎಲ್ಲ ಒಳ ಹೊರಗಿನ ಸಮಸ್ಯೆಗಳು ಸಾಕಷ್ಟು ಇದ್ದೇ ಇರುತ್ತೆ. ಅದು ಎಲ್ಲಾ ಕ್ಷೇತ್ರಗಳಲ್ಲೂ ಇರುವಂತದ್ದೇ, ಅದು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಕಥೆಗಳು ನಾನು ಒಂದು ಹೇಳಬೇಕು, ನಿರ್ದೇಶಕರು ನನಗೆ ತುಂಬಾ ಒಳ್ಳೊಳ್ಳೆಯವರು ಸಿಕ್ಕಿದ್ರು ಆರಂಭದಿಂದಲೂ. ನಾನು ನಾಗಾಭರಣ ಅವರು ಇರಬಹುದು, ಆಮೇಲೆ AG ಶೇಷಾದ್ರಿ ಅವರು, B ಸುರೇಶ್ ಅವರು, ತುಂಬಾ ಒಳ್ಳೊಳ್ಳೆ ಒಂದು. ಮತ್ತೆ ಕಾಮಿಡಿಗೆ ಬಂದಾಗ ಮಾಸ್ಟರ್ ಆನಂದ್ ಅವರು, ಇತ್ತೀಚೆಗೆ ಸೆನ್ ಪ್ರಕಾಶ್ ಅಂತ ಅವ್ರು ಇರಬಹುದು, ಮತ್ತೆ ಗುರುರಾಜ್ ಅವರು ಮ್ಯೂಸಿಕ್ ಡೈರೆಕ್ಟರ್, ಅವ್ರದ್ದು ಒಂದು ಸೀರಿಯಲ್ ಬರೆದೆ. ಸೊ ಒಳ್ಳೊಳ್ಳೆ ನಿರ್ದೇಶಕರ ಹತ್ರ ಕೆಲಸ ಮಾಡಿದಾಗ ಬಹಳಷ್ಟು ಕಲಿಯೋದಿರುತ್ತೆ. ಅದು ತುಂಬಾ ಖುಷಿ ಕೊಟ್ಟಿರುವಂಥದ್ದು ನನಗೆ. ಬಹುತೇಕ ಇವತ್ತಿನ ಧಾರಾವಾಹಿಗಳ ಒಂದು ಸ್ಥಿತಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅವು ನಾವು ಪರಂಪರೆಯಿಂದ ಕಾಪಾಡ್ಕೊಂಡು ಬಂದಂಥ ಮೌಲ್ಯಗಳನ್ನು ಎಲ್ಲೋ ಪಲ್ಲಟ ಮಾಡ್ತಾ ಇದ್ದಾವೆ ಅಂತ ಒಂದು ದೂರಿದೆ. ನೀವು ನೋಡ್ತಾ ಇದ್ರಿ. ಅಥವಾ ಕೌಟುಂಬಿಕ ಸಂಬಂಧಗಳನ್ನು ಹೊಡಿತಾ ಇದೆ, ಸಾಂಸಾರಿಕ ಸಂಬಂಧಗಳನ್ನು ವಿಘಟನೆ ಮಾಡ್ತಾ ಇದೆ ಅನ್ನುವಂಥ ದೂರಿದೆ. ತಾವು ಒಪ್ಕೊಳ್ತೀರ ಧಾರಾವಾಹಿಯ ಕೆಲಸದ ಅನುಭವದ ಹಿನ್ನೆಲೆಯಲ್ಲಿ? ಅದು ಇದೆ, ಖಂಡಿತ ಇಲ್ಲ ಅಂತ ನಾನು ಹೇಳೋದಿಲ್ಲ. ಇತ್ತೀಚೆಗೆ ಯಾವ ಧಾರಾವಾಹಿ ನೋಡಿದ್ರು ಒಬ್ಬ ಕೆಟ್ಟು ಹೆಂಗ್ ಸೇರ್ತಾಳೆ, ಮನೆ ಹೊಡೆಯುವಂತದ್ದೇ ಮಾಡ್ತಿರ್ತಾರೆ. ಹೌದು, ಇಲ್ಲ ವೀಕ್ಷಕರು ಹೆಣ್ಮಕ್ಳಾಗಿರೋದ್ರಿಂದ. ಆಮೇಲೆ ಇನ್ನೊಂದು, ಗಂಡಸರಿಗೆ ಅದಕ್ಕೆಲ್ಲ ಟೈಮ್ ಇರಲ್ಲ, ಹೊರಗಡೆ ಹೋಗ್ತಾರೆ, ಅವ್ರದ್ದೇ ಬೇರೆ ಪ್ರಪಂಚ ಆಗಿದೆ. ಹೆಣ್ಮಕ್ಳು ಮನೆ ಒಳಗೆ ಇದ್ಮೇಲೆ ಎಲ್ಲಾರ ಮನೇಲೂ ಕೆಟ್ಟ ಹೆಣ್ಣು ಒಳ್ಳೆಯವರು ಎಲ್ಲ ಇದ್ದೇ. ರಾಮಾಯಣದ ಕಾಲದಿಂದಲೂ ಮಂಥರೆ ಅಂತವ್ರು ಇದ್ದೇ ಇದ್ದಾರೆ ಅಂತ. ಸೊ ಅದಕ್ಕೆ ಸ್ವಲ್ಪ ಸೀರಿಯಲ್ಗಳಲ್ಲಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಈ ತರದ ಕ್ಯಾರೆಕ್ಟರ್ಗಳಿಗೆ ಅಂತ ಅನ್ಸುತ್ತೆ. ಅದ್ರ ನನಗೆ ನಿಮ್ಮಂತ ಸಂವೇದನೆ ಇರುವಂತ, ಅದರಲ್ಲೂ ಈ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸ್ಬೇಕು ಅನ್ನುವಂಥ ಸಂವೇದನೆ ಇರುವಂಥ ಸಾಹಿತಿಗಳು ಒಳಗೋದಾಗ ಇಂಥದ್ದನ್ನೇನಾದ್ರು ತಡಿಬೋದಾ? ಇಲ್ಲರಪ್ಪ, ಇಂಥದ್ದು
ಒಳ್ಳೆ ಅತ್ತೆನೂ ಇದ್ದಾರೆ, ಒಳ್ಳೆ ಸೊಸೆಯರು ಇದ್ದಾರೆ, ಹೌದು, ಅಲ್ಲಿ ಮತ್ತೆ ಒಳ್ಳೆ ಕುಟುಂಬಗಳು ಇದಾವೆ ಅಂತ ತೋರಿಸೋದಕ್ಕೆ ಸಾಧ್ಯ ಇದೆ. ಆ ತರದ ಖಂಡಿತ ಖಂಡಿತ. ನೀವು ನೋಡಿ ಇವಾಗ TN ಸೀತಾರಾಮ್ ಅಂತ ಒಳ್ಳೆ ನಿರ್ದೇಶಕರ ಧಾರಾವಾಹಿಗಳಲ್ಲಿ ಈ ತರದ್ ಯಾವ್ದು ಇಲ್ಲ. ನಾನು ಕೂಡ ಅವರ ಧಾರಾವಾಹಿಗಳಿಗೆ ಹೋಗಿದ್ದೇನೆ. ಸೊ ಹಂಗಾಗಿ ಇದನ್ನೆಲ್ಲ ಬಿಟ್ಟಿರೋ ಸೀರೆಗಳು ನಮ್ಮಲ್ಲಿ ಸಾಕಷ್ಟು ಬಂದಿವೆ, ಬಂದಿಲ್ಲ ಅಂತ ಅಲ್ಲ, ಸಾಕಷ್ಟು ಬಂದಿದೆ. ಇನ್ನು ಮುಂದೆ ಈ ತರದ್ದು ಸ್ವಲ್ಪ ಹೆಚ್ಚಾಗಬೇಕು. ಹೌದು, ಸ್ವಲ್ಪ ಹೆಚ್ಚಾಗಬೇಕು. ಯಾಕೆಂದ್ರೆ ವಿಕೃತ ಮನಸ್ಥಿತಿಯನ್ನೇ ತೋರಿಸಿ ಅದನ್ನೇ ಇದೇ ನಿಜವಾದ ಮನುಷ್ಯ ಜೀವನ ಅಂತ ತೋರಿಸ್ಬಿಟ್ರೆ ನಾಳೆ ಸಮಾಜ ಯಾವ ಕಡೆ ಹೋಗ್ಬೇಕು? ಎಸ್. ಇನ್ನು ಹಾಗೆ ಮುಂದುವರಿತಾ ಬಂದ್ರೆ ನಿಮ್ಮ ಬೆಳವಣಿಗೆಗೆ ನೀವೊಬ್ರು ಸಾಹಿತಿಗಳಾಗಿ ಗುರುತಿಸ್ಕೊಳ್ಳೋದಕ್ಕೆ ಉತ್ತಮ ವೇದಿಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೇರೆ ಬೇರೆ ಕಾರ್ಯಕ್ರಮಗಳು, ಸಮ್ಮೇಳನಗಳು. ಈ ನಡಿಗೆ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನನಗೆ ನಾನು ಆಕ್ಚುಲಿ ಈ ಬರವಣಿಗೆ ಮಧ್ಯದಲ್ಲಿ ಇಲ್ಲ ಒಂಥರ ಗುರುತಿಸ್ಕೊಳಕ್ಕಾಗಿರ್ಲಿಲ್ಲ, ಅಂದ್ರೆ ಪರಿಷತ್ತಿನ ಮೂಲಕ ಗುರುತಿಸ್ಕೊಂಡಿರ್ಲಿಲ್ಲ. ಸೊ ಈ ನಿಟ್ಟಿನಲ್ಲಿ ನನಗೆ ಆಕಸ್ಮಿಕವಾಗಿ ಭೇಟಿಯಾಗಿ ಸಿಕ್ಕ ಗೆಳತಿ ಪದ್ಮಾವತಿ ಚಂದ್ರು ಅವರು. ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತವ್ರು. ಅವರು ಹೇಳಿದ್ರು, ನೀವು ಯಾಕೆ ಮನೇಲಿ ಕೂತು ಎಷ್ಟೇ ಬರೆದ್ರು ಕೂಡ ನೀವು ಪರಿಷತ್ತಿಗೆ ಬನ್ನಿ, ಬಳಸ್ಕೊಳ್ಳಿ, ನಿಮಗೆ ವೇದಿಕೆಗಳಿದೆ ಅಂತ ಹೇಳಿಬಿಟ್ಟು ಅವರು ಆ ಥರ ವ್ಯಕ್ತಿತ್ವ ಇರೋರು ಬಹಳ ಕಡಿಮೆ. ತಾವು ಬೆಳೆದು ಬೇರೆಯವ್ರನ್ನ ಬೆಳೆಸುವಂತ ಗುಣ ಇರುವಂತ. ಹೌದು, ಸಾಹಿತ್ಯ ಸಾಕಷ್ಟು ಕವಿಗೋಷ್ಠಿಗಳಿಗೆ ನಮ್ಮ ಹೆಸರನ್ನ ಅವರೇ ಹಾಕ್ಬಿಡ್ತಾರೆ, ಬನ್ನಿ ಮಾಡಿ. ಆಮೇಲೆ ಅಧ್ಯಕ್ಷರಾದ ಮಾಯಣ್ಣ ಅವರು ಖಂಡಿತ ನಮ್ಮಂಥವ್ರನ್ನೆಲ್ಲ ಗುರುತಿಸಿ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ನಾನು ಅವರು ಇರ್ಬೋದು, ಆಮೇಲೆ ಬೆಮೆಲ್ ಸೆಲ್ವಕುಮಾರ್ ಅವರು, ಭಾಗ್ಯಲಕ್ಷ್ಮಿ ಅಮ್ಮ ಅವರು. ಸೊ ಇವರೆಲ್ಲ ನನಗೆ ಒಳ್ಳೆ ಒಡನಾಟ ಇರೋದು. ಮನಸ್ಸಿಗೆ ಒಂಥರ ಆನಂದ ಇದು ಸಿಗುತ್ತೆ ಅಲ್ಲಿಗೆ ಹೋಗೋದ್ರಿಂದ, ಬಹಳ ಖುಷಿ ಕೊಡುವಂಥದ್ದು. ಅಂದ್ರೆ ಸಮಾನ ಮನಸ್ಸಿಗಾಗಿ ತಹತಹಿಸುವಂತ ಕಾಲ ಇದು. ಹೌದು, ಎಲ್ಲಪ್ಪ ಒಳ್ಳೆಯವರು ಸಿಗ್ತಾರೆ ಅಂತ. ಆದ್ರೆ ಈ ತರದ ಒಂದು ನಿಮ್ದೇ ಆಲೋಚನೆ ಇರುವಂತ ಬಳಗ ಸಿಕ್ಬಿಟ್ರೆ ಕೆಲಸ ಮಾಡೋದು ಸಮಾನ ಮನಸ್ಕರು ಸಿಕ್ಕುವಂಥದ್ದು. ಹೌದು. ಹಾಗೇನೆ ನಿಮ್ಮ ಪುಸ್ತಕಗಳನ್ನ ಪ್ರಕಾಶನ ಮಾಡಿದಂಥವರು ಕೂಡ ಬಹಳ ಮುಖ್ಯವಾಗಿ ಕಾರಣ ನಿಮ್ಮ ಬೆಳವಣಿಗೆಯಲ್ಲಿ. ಅವ್ರಿಗೂ ಒಂದು ನೆನಕೆ ಸಲ್ಬಿಡ್ಲಿ. ಖಂಡಿತ ಖಂಡಿತ. ಹೇಮಂತ ಸಾಹಿತ್ಯದವರು ತುಂಬಾ ದೊಡ್ಡ ಹೆಸರು ಇರುವಂತದ್ದು, ವೆಂಕಟೇಶ್ ಅಂತ, ತುಂಬಾ ಒಳ್ಳೆ ಹೆಸರು, ತುಂಬಾ ಹಳೆಯ ಪಬ್ಲಿಕೇಶನ್ಸ್ ಅದು. ಅವ್ರಿರ್ಬೋದು, ಮತ್ತೆ ಶಿವರಾಮ್ ಅಂತ ಅವರು, ಮತ್ತೆ CVG ಚಂದ್ರು ಅಂತ ಅವರು ಅಷ್ಟೇ ತುಂಬಾ ಒಳ್ಳೆ ಪಬ್ಲಿಕೇಶನ್ಸ್ ಅವ್ರಿರ್ಬೋದು. ಎಲ್ಲರೂ ಪ್ರತಿಯೊಬ್ಬರು 4-5 ಜನ ರೆಗ್ಯುಲರ್ ತುಂಬಾ ವರ್ಷಗಳಿಂದ 10-15 ವರ್ಷಗಳಿಂದ ನಿರಂತರವಾಗಿ ನನ್ನ ಪುಸ್ತಕಗಳನ್ನು ಮಾಡ್ತಾ ಬಂದಿದ್ದಾರೆ. ಒಂದು ಹೆಮ್ಮೆ ವಿಷಯ ಅಂತಂದ್ರೆ ಇದುವರೆಗೂ ನಾನು ಲೈಬ್ರರಿನಲ್ಲಿ ಒಂದು ಪುಸ್ತಕನೂ ರಿಜೆಕ್ಟ್ ಆಗಿಲ್ಲ. ಎಲ್ಲ ಪುಸ್ತಕಗಳು 20 ಪುಸ್ತಕಗಳು ಕೂಡ ಆಯ್ಕೆ ಆಗಿವೆ. ಅದು ಒಂದು ರೀತಿ ಹೆಮ್ಮೆ ವಿಷಯ ನಮಗೆ. ನಿಮಗೆ ಬರವಣಿಗೆ ಇರತಕ್ಕಂತ ಶಕ್ತಿ ಮತ್ತೆ ನೀವು ಬರವಣಿಗೆಯನ್ನ ಎಷ್ಟರ ಮಟ್ಟಿಗೆ ಆಪ್ಯಾಯಮಾನವಾಗಿ ಸ್ವೀಕಾರ ಮಾಡಿದಿರಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಆ 20 ಕೃತಿಗಳನ್ನ ನೆನೆದು ಒಂದು ಕವನ ಬರೆದಿದ್ದೀರಿ. ಅದರ ಸಾಲುಗಳು ಬಂದ್ಬಿಡ್ಲಿ ಮೇಡಮ್, ಅದರ ಕವನ ವಾಚನ. ಹೆಜ್ಜೆ ಗುರುತು ಅಂತ ಪುಸ್ತಕ. ನಡೆದು ಬಂದ ಹಾದಿಯಲ್ಲಿ ಉಳಿಸಿರುವ ಹೆಜ್ಜೆ ಗುರುತು ಒಮ್ಮೆ ಹಿಂದಿರುಗಿ ನೋಡಿದರೆ ಅವೆಷ್ಟೋ ಮಜಲುಗಳ ಮೈಲಿಗಲ್ಲು. ಬರವಣಿಗೆಯ ಹವ್ಯಾಸವು ಬಾಲ್ಯದಿಂದಲೂ ಮೂಡಿ ಪುಟ್ಟ ಪದ್ಯಗಳಿಂದ ಆರಂಭ. ಮೊದಲ ಕವನ ಹಿರಿ ಹಿಗ್ಗಿಸಿತು. ಮುಂದೆ ಕಾಲೇಜಿನಲ್ಲಿ ಕತೆಗಳು, ನಂತರದ ದಿನಗಳಲ್ಲಿ ಲೇಖನ, ಚುಟುಕ, ಹಾಸ್ಯ ಪ್ರಾಕಾರ, ಮನಸ್ಸಿಗಾನಂದ. ಕಾದಂಬರಿಯಲ್ಲಿ ಎಲ್ಲವೂ ಸವಿಸ್ತಾರ. ಪುಸ್ತಕದ ಸಂಖ್ಯೆ 20 ಆದಾಗ, ಸಾಧನೆಯ ಹಾದಿಯ ಕುರಿತು ಯೋಚಿಸಿದಾಗ ಇನ್ನೂ ತುಡಿತ. ಕವಿಗೆ ಇಹುದು ಭಾವಾಲೋಕ. ಬಿಡಿಸಲಾಗದ ನಂಟು ಪೆನ್ನು ಪೇಪರಿನದು. ಖಾಲಿ ಹಾಳೆಗಳಲ್ಲಿ ಗೀಚುವೆ ನಾನಾ ಪ್ರಕಾರಗಳಿಗೆ ಜೀವ ತುಂಬಿ ಇನ್ನೂ ಬರೆಯಬೇಕೆಂಬ ತುಡಿತ, ಅದು ನಿತ್ಯ ನಿರಂತರ. ಇನ್ನೂ ಬರೆಯಬೇಕೆಂಬ ತುಡಿತ, ಅದು ನಿತ್ಯ ನಿರಂತರ. ಆ ಕಾಯಕ ನಿರಂತರವಾಗಿರಬೇಕು. ಹೌದು. ಅಷ್ಟು ತೀವ್ರವಾಗಿ ಹಚ್ಚಿಕೊಂಡಂತ ಯಾವುದೇ ಬರಹಗಾರರಿಗೆ ಬಿಡುವಿಲ್ಲ, ಅಥವಾ ಸಮಯ ಸಿಗಲ್ಲ ಅಂತ ಹೇಳಿ ಸಬೂಬು ಹೇಳಲ್ಲ. ಚಳಿಕೆರೆಯ ಒಂದು ಸಾಹಿತ್ಯ ವೇದಿಕೆಗೆ ಸಂಚಾಲಕಿಯಾಗಿ ಕೆಲಸ ಮಾಡಿದ್ರಿ. ಏನದ್ರ ತುಂಬಾ ಚಿಕ್ಕ ವಯಸ್ಸಿಗೆ, ನನಗೆ ಅವಾಗ 18 ಅಥವಾ 19 ವರ್ಷ ಇರಬಹುದು. ಆ ವಯಸ್ಸಿನಲ್ಲೇ ನನ್ನನ್ನ ಮಹಿಳಾ ಸಂಚಾಲಕಿ ಅಂತ ಗುರುತಿಸ್ಬಿಟ್ಟು ಮಂಗಳ ಕಲಾ ಸಾಹಿತ್ಯ ವೇದಿಕೆಯವರು ನನಗೆ ಒಂದೇ ಸಲ ದೊಡ್ಡ ಸ್ಥಾನಕ್ಕೆ ಹೌದು ಕೊಟ್ಟಿದ್ರು. ಅದು ತುಂಬಾ ಖುಷಿ ಕೊಡ್ತಾ ಇತ್ತು ನಂಗೆ. ಸೊ ಚಿಕ್ಕ ವಯಸ್ಸಿಗೆ ಏನೋ ಒಂದು ಅಚೀವ್ಮೆಂಟ್ ಅನ್ನೋ ತರ ಅದನ್ನ ಮಾಡ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ವಿ ಆ ವೇದಿಕೆ ಮೂಲಕ. ಅದು ತುಂಬಾ ಖುಷಿ ಕೊಡುತ್ತೆ. ಇತ್ತೀಚಿನವರೆಗೂ ಅದರ ಹೊಣೆಗಾರಿಕೆ ಇತ್ತು ಅನ್ಸುತ್ತೆ. ತುಂಬಾ ವರ್ಷಗಳವರೆಗೂ ಇತ್ತು. ನಾವು ಅಲ್ಲಿ ಇರೋವರೆಗೂ ನಾನು ಅದನ್ನ ನಡೆಸ್ಕೊಂಡು
ಬಂದಿದ್ದೆ. ಅಂದ್ರೆ ಒಂದು ಸಾಹಿತ್ಯಿಕವಾದಂತ ವಾತಾವರಣ ಅಥವಾ ಸಾಂಸ್ಕೃತಿಕವಾದಂತ ವಾತಾವರಣಕ್ಕೆ ಪ್ರೋತ್ಸಾಹ ಕೊಡುವಂತ ವೇದಿಕೆಯಾಗಿ. ಓಕೆ, ಇಲ್ಲಿಗೆ ಬಂದ್ಮೇಲೆ ಕರ್ನಾಟಕ ಲೇಖಕಿಯರ ಸಂಘದ ಸದಸ್ಯರಾಗಿ ಕೂಡ ಗುರುತಿಸ್ಕೊಂಡ್ರಿ. ಹೇಗಿದೆ ಮೇಡಮ್ ಒಡನಾಟ? ತುಂಬಾ ಚೆನ್ನಾಗಿದೆ. ಅಲ್ಲಿ ಎಲ್ಲಾರು ಹೆಣ್ಮಕ್ಳು ಬರೋದ್ರಿಂದ ಅದು ಇನ್ನೊಂಥರ ವೇದಿಕೆ. ನಮಗಿಂತಲೂ ಹಿರಿಯರು ತುಂಬಾ ಜನ ಬರ್ತಾರೆ. ಅವ್ರನ್ನ ನೋಡಿದಾಗ ಇವ್ರನ್ನ ನೋಡಿ ಕಲಿಯೋದು ನಾವ್ ಇನ್ನೂ ಎಷ್ಟೊಂದಿದೆ ಅಲ್ವಾ ಅಂತ ಅನ್ಸುತ್ತೆ. ಒಂಥರ ಮಾರ್ಗದರ್ಶಿಗಳ ತರ, ನಂಗೆ ಅಮ್ಮ ಆಗ್ಲಿ ಅಕ್ಕ ಆಗ್ಲಿ ಈ ತರ ಫೀಲಿಂಗ್ ಬರೋ ತರ ಅವ್ರನ್ನ ನೋಡಿದಾಗ ಬಹಳ ಖುಷಿ ಕೊಡುವಂಥದ್ದು, ಮನಸ್ಸಿಗೆ ಸಂತೋಷ ಕೊಡುವಂಥ ವೇದಿಕೆಗಳು ಮತ್ತೆ ಕಾರ್ಯಕ್ರಮಗಳು ನಾವು ತೊಡಗಿಸ್ಕೊಳ್ತೀವಿ ಅದರಲ್ಲಿ. ಆ ಹಿರಿಯರನ್ನು ನೋಡಿದಾಗ ನಾವು ಕಲಿಯೋದು ತುಂಬಾ ಇರುತ್ತೆ ಹಾಗೆ. ಸೊ ಅದರಿಂದ ನನಗೆ ತುಂಬಾ ಹೆಲ್ಪ್ ಆಗ್ತದೆ. ಸವಾಲುಗಳು ನನಗೆ ಇತ್ತೀಚೆಗೆ ಎಲ್ಲಾ ಕ್ಷೇತ್ರಗಳಲ್ಲೂ ರಾಜಕೀಯ ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಂಡಿದೆ, ಬೇಕೋ ಬೇಡವೋ. ಅದು ಲೇಖಕಿಯರ ಸಂಘನೂ ಹೊರತಾಗಿಲ್ಲ, ಸಾಹಿತ್ಯ ಪರಿಷತ್ತು ಹೊರತಾಗಿಲ್ಲ. ಇಂಥವು ನಾಳೆ ನಾನು ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕು, ಗುರುತಿಸ್ಕೊಳ್ಬೇಕು ಅಂತಕ್ಕಂಥವ್ರಿಗೆ ಏನಾದರೂ ಒಂದು ದೊಡ್ಡ ಸವಾಲು ಅನಿಸುತ್ತೆ ಮೇಡಮ್ ತಮ್ಮ ಅನುಭವದಲ್ಲಿ? ಸವಾಲುಗಳು ಎಲ್ಲದರಲ್ಲೂ ಇದೆ. ನೀವು ಹೇಳಿದಾಗೆ ಎಲ್ಲ ರಂಗಗಳಲ್ಲೂ ಸವಾಲುಗಳು ಸಾಕಷ್ಟು ಇದೆ. ನಾವು ಅದನ್ನೆಲ್ಲ ಮೆಟ್ಟಿ ನಿಲ್ತೀವಿ ಅಂದ್ರೆ ಗಟ್ಟಿ ಇರೋದು ಮಾತ್ರ ಉಳ್ಕೊಳ್ಳುತ್ತೆ ಅಂತೆಲ್ಲ ಹೇಳ್ತಾರಲ್ವಾ, ಜೊಳ್ಳಿರೋದು ಹೋಗುತ್ತೆ. ಹಾಗೆ ನಾವು ಎಲ್ಲಾನು ನಮ್ಮಲ್ಲೇ ಇರುತ್ತೆ. ಸಹನೆ ಇರಬೇಕು, ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು. ಯಾವ್ದಾದ್ರು ಫೇಲ್ಯೂರ್ ಆದಾಗ ಅದನ್ನ ಹೇಗೆ ತಗೋಬೇಕು ಅನ್ನೋದನ್ನ ಕಲಿಬೇಕು. ಈ ಎಲ್ಲ ಗುಣಗಳು ಇರೋರು ಸಕ್ಸಸ್ ಆಗಿ ಮುಂದಕ್ಕೆ ಖಂಡಿತ ಹೋಗ್ತಾರೆ. ಅದು ಇಲ್ಲದೆ ಇರೋರು ಖಂಡಿತ ಅದೇ ಅದಕ್ಕೆ ನಮ್ಮಲ್ಲಿ ನಾವೇ ಪ್ರಬಲರಾಗಬೇಕು. ಮೆಂಟಲಿ ನಾವು ಪ್ರಿಪೇರ್ ಆದಾಗ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಲ್ಲೋದಕ್ಕೆ ಖಂಡಿತ ಸಾಧ್ಯ. ಅಂದ್ರೆ ಆ ಮಟ್ಟದ ಒಂದು ಸಿದ್ಧತೆ, ಮನೋದಾರ್ಶ್ಯತೆ ಬೇಕಾಗುತ್ತೆ. ಖಂಡಿತ ಬೇಕು. ಎಲ್ಲೋ ಏನೋ ಒಂದು ಸವಾಲು ಅಡ್ಡಿ ಆಯ್ತು ಅಂದ ಕೂಡಲೇ ಅದರಿಂದ ಹಿಂಜರಿಯೋದಲ್ಲ. ಹೌದು, ಪಲಾಯನ ಬೇಡ. ಹೌದು, ಇದು ನನಗೆ ನಿಜವಾಗ್ಲೂ ಅದೊಂದು ಒಂದು ನಮ್ಮ ಬೇರೆ ಬರಹಗಾರ್ತಿಯರಿಗೆ ಅಥವಾ ಈ ಉದಯೋನ್ಮುಖ ಬರಹಗಾರ್ತಿಯರಿಗೆ ಇದು ಒಂದು ಸ್ಫೂರ್ತಿಯ ಮಾತು ಅಂತ ಕೂಡ ನಾನು ಭಾವಿಸ್ತೀನಿ. ಸಿನಿಮಾಗೆ ಏನಾದರೂ ಎಂಟ್ರಿ ಆದ್ರ? ಆ ಸಿನಿಮಾಗೆ ಸಾಕಷ್ಟು ನನಗೆ ಆಸೆ ಇರೋದು. ಸುಮ್ಮನೆ ನಾನು ಹೋಗಿ ಯಾರೋ ಕತೆಗೆ ಸಂಭಾಷಣೆ ಅಥವಾ ಅದು ಬರುತ್ತೆ ಅವಕಾಶಗಳು ಬೇಕಾದ್ರೆ. ಆದರೆ ನನಗೆ ನನ್ನ ಕಾದಂಬರಿಗಳನ್ನು ಸಿನಿಮಾ ಮಾಡಬೇಕು ಅಂತ ಹೇಳಿ ನನ್ನದೇ ಆದ ಎಲ್ಲಾನು ನನಗೆ ಫ್ರೀಡಮ್ ಕೊಟ್ಟರೆ, ಕತೆ, ಚಿತ್ರಕಥೆ, ಸಂಭಾಷಣೆ ಪ್ರತಿಯೊಂದು ನನ್ನದೇ ಸ್ವಂತದ್ದಾಗಿರ್ಬೇಕು ಅಂತ. ಅದಕ್ಕೆ ಆ ನಿಟ್ಟಿನಲ್ಲಿ ಅಂತಂದ್ರೆ ಸ್ವಲ್ಪ ಪ್ರಯತ್ನ ಪಡಬೇಕು. ಅದು ಸ್ವಲ್ಪ ನಿಧಾನ ಆದ್ರೂ ಕೂಡ ನನ್ನ ಕಾದಂಬರಿನೇ ಮಾಡಬೇಕು ಅಂತ ಹೇಳಿ ಆಸಕ್ತಿ ಇರೋದ್ರಿಂದ ನಿಮ್ಮ ಹೆಬ್ಬಯಕೆಗಳಲ್ಲಿ ನಿಮ್ಮ ಕಾದಂಬರಿ ಸಿನಿಮಾ ಆಗ್ಬೇಕು. ಅದು ಬಹಳ ಒಳ್ಳೆ ನಿರ್ಧಾರ. ಅದು ಯಾಕೆಂದ್ರೆ ಕಾದಂಬರಿ ತಗೊಂಡು ನಿಮ್ದೇ ಅಲ್ವೇನೋ ಕಾದಂಬರಿ ಅನ್ನೋಷ್ಟು ಕೆಡಿಸಿಕ್ಕೋ ಅಂತ ನೋಡಿದೀನಿ ಆ ಸಿನಿಮಾಗಳು. ನಮ್ಮ ಕತೆ ಎಲ್ಲಿ ಅಂತ ಅಲ್ಲಿ ಹುಡುಕ್ಬೇಕು. ಅದಕ್ಕಿಂತ ನಮಗ್ ಫ್ರೀಡಮ್ ಕೊಟ್ಟು, ಯಾಕಂದ್ರೆ ಎಲ್ಲ ನನಗೆ ಬರೋದ್ರಿಂದ ನಮಗೊಂದ್ ಸ್ವಲ್ಪ ಫ್ರೀಡಮ್ ತಗೊಂಡು ನಾವು ಬರೆಯೋ ಹಾಗಿರ್ಬೇಕು. ಸುಮ್ನೆ ಯಾರ್ದಕ್ಕೂ ಹೋಗ್ಬಿಟ್ಟು ಅವ್ರು ಹೇಳೋದಾಗೆ ಬರೆಯೋದು ಅಥವಾ ನಮ್ ಕಾದಂಬರಿ ಕೊಟ್ಟು ಅವ್ರೇನೋ ಬದಲಾವಣೆಗಳು ಮಾಡ್ಕೊಳ್ಳೋದು, ಇದು ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಅದಕ್ಕೆ ಕಾಲ ತಗೊಳ್ತಾ ಇದ್ದೆ. ಪರವಾಗಿಲ್ಲ, ನಾನು ಕಾದ್ರೂ ಪರವಾಗಿಲ್ಲ. ಆದ್ರೆ ಈ ಹೆಬ್ಬಯಕೆ ನಿಮ್ಮಿಂದನೇ ಈಡೇರಬೇಕು. ಹೌದು. ಎಸ್, ಸೃಷ್ಟಿ ಅನ್ನುವಂಥ ಒಂದು ಕಿರುಚಿತ್ರ ಒಂದಷ್ಟು ಅಬ್ರ ಮಾಡಿತು. ಅದರಲ್ಲೂ ಇವತ್ತಿನ ನಮ್ಮ ಸಮಾಜದ ಬಹಳ ದೊಡ್ಡ ದುರಂತ ಅಂತ ಕರೆಸ್ಕೊಳ್ತಕ್ಕಂಥ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಹೇಗಿತ್ತು ಮೇಡಮ್ ಅದರ ಅನುಭವ? ಬಹುಶಃ ಮೊದಲ ನಿಮ್ಮ ಪಯಣನ ಅದು? ಕಿರುಚಿತ್ರಕ್ಕೆ ಮೊದಲನೇ ಸಂಭಾಷಣೆ ಕಿರುಚಿತ್ರಕ್ಕೆ ಫಸ್ಟ್ ಟೈಮ್ ಬರ್ದಿದ್ದು. ಅದೇ ಗೆಳತಿ ಪದ್ಮಾವತಿ ಚಂದ್ರು ಅವರ ಸೃಷ್ಟಿ ಅದು. ಸೊ ಅದಕ್ಕೆ ನಾವೆಲ್ಲ ಕೂತು ಮಾತಾಡುವಾಗ ಆ ವಿಷಯನೇ ನನಗೆ ಬಹಳ ಇಷ್ಟ ಆಯ್ತು. ಆ ಸಬ್ಜೆಕ್ಟ್ ನಾನು ಒಬ್ಬಳು ಹೆಣ್ಣಾಗ್ಬಿಟ್ಟು ನಾವು ಏನು ಫೇಸ್ ಮಾಡೋದು ಬರೀ ನೋಡೋದು ಅಷ್ಟೇ ಅಲ್ಲ, ನಾವು ಎಷ್ಟೋ ಕಡೆ ನಾವು ಅನುಭವಿಸಿರ್ತೀವಿ ಆ ಥರದ್ದು ಲೈಂಗಿಕ ಕಿರುಕುಳಗಳು. ಎಲ್ಲ ಹೆಣ್ಮಕ್ಳಿಗೂ ಮನೆಯಿಂದ ಆಚೆ ಬರ್ತಾರೆ ಅಂತಂದ್ರೆ ಸಾಕಷ್ಟು ಆ ಥರದ ತೊಂದರೆಗಳಿರುತ್ತೆ. ಇದನ್ನೆಲ್ಲ ಇಟ್ಕೊಂಡು ಅದರಲ್ಲಿ ಎಸ್ಪೆಷಲಿ ಚಿಕ್ಕ ಮಕ್ಕಳು, ಎಳೆ ಮಕ್ಕಳ ಮೇಲೆ ನಡೆಯುವಂಥದ್ದು ಇದನ್ನ ಎಲ್ಲ ಒಂದು ವಸ್ತುವನ್ನಾಗಿ ಇಟ್ಕೊಂಡು ತೋರಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಕಿರುಚಿತ್ರ ಅದು. ಎಲ್ಲರೂ ನೋಡ್ಲೇಬೇಕಾದಂಥದ್ದು ಮತ್ತೆ ತಿಳ್ಕೊಳ್ಳೋದು ತುಂಬಾ ಇದೆ. ಆ ಥರದ್ದು ಮಾಡಿದ್ವಿ. ಇನ್ನೂ ಜಾಸ್ತಿ ರೆಸ್ಪಾನ್ಸ್ ಸಿಕ್ಕಬೇಕು, ಅದಕ್ಕೆ ಆ ಥರದ ಇದಕ್ಕೆ ಸಿಕ್ಕಬೇಕು ಇನ್ನು. ಅಲ್ಲ, ನಮಗೆ ನೋಡಿ, ನಾವು ನಾಗರಿಕ ಪ್ರಪಂಚ ಚಂದ್ರಲೋಕಕ್ಕೆ ಹೋಗ್ತಾ ಇದ್ದೀವಿ, ನಕ್ಷತ್ರ ಲೋಕಗಳತ್ತ ಲಗ್ಗೆ ಇಡ್ತಾ ಇದ್ದೀವಿ. ಆದ್ರೆ ಪರಿಸ್ಥಿತಿ ಅಂದ್ರೆ ಮನುಷ್ಯನಾಗ ಬದುಕೋ ಸ್ಥಿತಿ ಇಲ್ವೇ. ಇವತ್ತಿಗೂ ನಾವು ಹೆಣ್ಣನ್ನ ಒಂದು 2ನೇ ದರ್ಜೆ 3ನೇ ದರ್ಜೆ
ಒಂದು ವಸ್ತುವಾಗಿ ನೋಡುವಂತ ಭೋಗದ ವಸ್ತುವನ್ನಾಗಿ ಕಾಮನ ದೃಷ್ಟಿಯಿಂದ ನೋಡೋದು ಅಂತದಾಗ್ಲಿ ಅದನ್ನ ಮೀರಿಬಿಟ್ಟು ನೀವು ಅದನ್ನ ನೋಡುವಂತ ಪ್ರಯತ್ನ ಖಂಡಿತ ಆಗಬೇಕು. ಈ ಬದಲಾವಣೆ ಬಹುಶಃ ನನಗೆ ಈ ಬದಲಾವಣೆ ಸಮಾಜದಲ್ಲಿ ಆಗಬೇಕು, ಆದರೆ ಸಾಹಿತ್ಯಿಕವಾಗಿ ಎಷ್ಟರ ಮಟ್ಟಿಗೆ ಇದರ ಅಗತ್ಯ ಇದೆ ಅಂತೀರಿ? ಇದ್ರ ಬಗ್ಗೆ ದನಿಯತ್ವ, ಇದ್ರ ಬಗ್ಗೆ ಜನರನ್ನು ಎಚ್ಚರಿಸುವಂಥ ಅಗತ್ಯ ಎಷ್ಟರ ಮಟ್ಟಿಗಿದೆ? ಖಂಡಿತ ಇದೆ. ನಾನು ಕತೆ, ಕವನ, ಕಾದಂಬರಿ ಎಲ್ಲದರಲ್ಲೂ ಅದನ್ನು ತರ್ತೀನಿ. ನಾವು ಸ್ತ್ರೀ ಆಗ್ಬಿಟ್ಟು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ಈ ವಿಷಯಗಳ ಬಗ್ಗೆ ನಾವು ದನಿ ಎತ್ತಬೇಕು. ಅವಳ ವೇದನೆಗೆ ನನ್ನ ದನಿ ಅಂತ ಕವನನೇ ಬರ್ದಿದ್ದೀನಿ ನಾನು. ಈಗ ಇತ್ತೀಚೆಗೆ ಆಗಿರ್ತಕ್ಕಂಥ ಎಲ್ಲರ ಇನ್ಸಿಡೆಂಟ್ಸ್ ತಗೊಂಡ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೇಳ್ಕೊಳಕ್ ಆಗದೆ ಇರುವಂತ ಹೆಣ್ಮಕ್ಳಿದ್ದಾರೆ ನಮ್ಮಲ್ಲಿ. ಇದ್ರ ಬಗ್ಗೆ ಯಾರು ದನಿ ಎತ್ತಕ್ಕೆ ರೆಡಿ ಇಲ್ಲ. ಸೊ ಅವ್ರಿಗೆ ದನಿ ಆಗ್ಬೇಕು ನಮ್ಮಂಥವ್ರು ಅಲ್ವಾ? ಸಾಹಿತ್ಯ ಕೇವಲ ಸಾಹಿತಿಯ ಅಭಿರುಚಿಯ ಒಂದು ಪ್ರತೀಕ ಅಲ್ಲ, ಆಕೆಯ ಸಂವೇದನೆ ಪ್ರತೀಕ ಅಷ್ಟೇ ಅಲ್ಲ, ಅದು ಸಮಾಜದ ಪ್ರತಿಬಿಂಬನೂ ಆಗಬೇಕು, ಸಮಾಜಕ್ಕೆ ಸ್ಪಂದನೆ ಆಗಬೇಕು, ಸಮಾಜ ಜೊತೆ ಮುಖಾಮುಖಿ ಆಗುವಂತ ಮಟ್ಟಕ್ಕೆ ಅದು ಹೋಗಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಮುಂದಿನ ಯೋಜನೆ ಏನು ಮೇಡಮ್? ನಾನು ಈಗಾಗಲೇ ಒಂದಷ್ಟು ಮುಂದಿನ ಸಿದ್ಧತೆಗಳು ಇಲ್ಲಿವರೆಗೂ ಒಂಥರ ನಡ್ಕೊ ಬಂದಿದ್ದಾಯ್ತು. ಇನ್ನು ಮುಂದೆ ಏನು ಮಾಡಬೇಕು ಅಂತಂದು ಇನ್ನೂ ಹೆಚ್ಚಿಗೆ ಬರಿತಾ ಏನಾಗುತ್ತೆ, ನಮ್ಗಿನ್ನೂ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಈಗ ನಾನು ಬರವಣಿಗೆ ಬಿಡ್ತೀನಿ ಅಂದ್ರು ನಮ್ಮ ಸಂಪಾದಕರಿರ್ಬೋದು, ಸಂಪಾದಕರ ನಿಟ್ಟಿನಲ್ಲಿ ಹಂಸರಾಗ ಇವರು ನನ್ನ ರೆಗ್ಯುಲರ್ ಆಗಿ ನನ್ನ ಕಾದಂಬರಿಗಳನ್ನ ಪಬ್ಲಿಷ್ ಮಾಡ್ತಾ ಇರ್ತಾರೆ. ಅವರು ಶ್ರೀನಿವಾಸನ್ ಅಂತ, ಅವರು ಅಂಥವ್ರು ತುಂಬ ಪ್ರೋತ್ಸಾಹ ಕೊಡ್ತಾರೆ. ನೀವು ಬರೀರಿ, ನೀವೇನಾದ್ರೂ ಒಂದು ಮಾಡೇ ಮಾಡ್ತೀರಾ, ನೀವು ಮಾಡಿ ಅಂತ ಹೇಳ್ಬಿಟ್ಟು. ಸೊ ನನ್ನ ಜವಾಬ್ದಾರಿಗಳನ್ನ ಇನ್ನಷ್ಟು ಹೆಚ್ಚಿಸ್ಕೊಂಡು ಒಂದಷ್ಟು ಯೋಜನೆಗಳ ಹಾಕೊಂಡು ಇನ್ನು ಮುಂದುವರಿಬೇಕು. ಬರವಣಿಗೆ ಮೂಲಕ ಒಟ್ಟಿನಲ್ಲಿ ಸಮಾಜಕ್ಕೆ ಒಂದು ಆರೋಗ್ಯವಂತ ಸಮಾಜ ಸೃಷ್ಟಿ ಮಾಡೋದಕ್ಕೆ ನಾವೇನಾದ್ರು ಪ್ರಯತ್ನ ಮಾಡಬೇಕು. ಸಾಹಿತ್ಯದ ನಿಜವಾದ ಗುರಿಯೇ ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ತುಂಬ ಯಶಸ್ಸನ್ನು ಕಾಣಲಿ. ಬರ್ತಕ್ಕಂಥ ಎಲ್ಲ ಸವಾಲುಗಳು ನಿಜವಾಗ್ಲೂ ಅದು ನೀರಿನ ಗುಳ್ಳೆಯಂತೆ ಕರ್ಗೋಗ್ಬಿಡ್ಲಿ ಅಂತ ಹಾರೈಸ್ತಾ ನಿಮ್ಮ ಪ್ರಯತ್ನಕ್ಕೆ ನಾನು ಭೀಮಶಕ್ತಿಯನ್ನು ಕೋರ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಮ್ಮ ವಾಹಿನಿ ಮತ್ತು ವೀಕ್ಷಕರ ಪರವಾಗಿ ಧನ್ಯವಾದಗಳು ಮೇಡಮ್. ನಮಸ್ತೆ. ನಿಮಗೂ ಕೂಡ ನನಗೊಂದು ಅವಕಾಶ ಕೊಟ್ಟು ಅಂತರಾಳದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು.